Hi everyone, welcome back to my channel. I hope all of you are doing well. So ಇವತ್ತು ನಾವು 100 daily usable sentences at office. ಸೊ ಡೈಲಿ ಯೂಸ್ ಮಾಡುವಂತ 100 ಸೆಂಟೆನ್ಸಸ್ ಅನ್ನ ನಾವು ಇವತ್ತು ಕಲಿಯೋಣ. ಸೊ ಈ ಸೆಂಟೆನ್ಸಸ್ ಅನ್ನ ಆಫೀಸಲ್ಲಿ ನೀವು ಡೈಲಿ ಯೂಸ್ ಮಾಡೋದ್ರಿಂದ ನಿಮ್ಮ ಇಂಗ್ಲಿಷ್ ಪ್ರಾಕ್ಟೀಸ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಇವತ್ತಿಂದಾನೇ ನೀವು ಇಂಗ್ಲಿಷ್ ಮಾತಾಡೋದನ್ನ ಆಫೀಸಲ್ಲಿ ಸ್ಟಾರ್ಟ್ ಮಾಡಬಹುದು. ಸೊ ಸ್ಟಾರ್ಟ್ ಮಾಡ್ಲಿಕ್ಕೆ ಈ 100 ಸೆಂಟೆನ್ಸಸ್ ಅನ್ನ ನೀವು ಆಗಾಗ ಯೂಸ್ ಮಾಡಬಹುದು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಐ ಹ್ಯಾವ್ ಅ ಮೀಟಿಂಗ್ ಅಟ್ 5 PM ಅಂದ್ರೆ ನನಗೆ ಸಂಜೆ 5 ಗಂಟೆಗೆ ಮೀಟಿಂಗ್ ಇದೆ. ಕ್ಯಾನ್ ಯು ಕವರ್ ಫಾರ್ ಮೀ ವೈಲ್ ಐ ಆಮ್ ಆನ್ ಅ ವೆಕೇಶನ್? ನಾನು ರಜೆಯಲ್ಲಿರುವಾಗ ನೀವು ನನ್ನ ಸ್ಥಾನವನ್ನು ತೆಗೆದುಕೊಳ್ಳಬಹುದೇ? ಲೆಟ್ಸ್ ಬ್ರೇನ್ ಸ್ಟಾರ್ಮ್ ಸಮ್ ಐಡಿಯಾಸ್. ಕೆಲವು ವಿಚಾರಗಳನ್ನ ಬುದ್ಧಿಮತ್ತೆ ಮಾಡೋಣ. ಡಿಡ್ ಯು ಫಿನಿಶ್ ದ ರಿಪೋರ್ಟ್? ನೀವು ರಿಪೋರ್ಟ್ ಅನ್ನು ಮುಗಿಸಿದ್ರಾ? ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ? ದಯವಿಟ್ಟು ನೀವು ನನಗೆ ಸಹಾಯ ಮಾಡಬಹುದಾ? ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ? ಲೆಟ್ಸ್ ಡಿಸ್ಕಸ್ ದಿಸ್ ಪ್ರಾಜೆಕ್ಟ್. ಈ ಯೋಜನೆಯನ್ನು ಚರ್ಚಿಸೋಣ. ಹ್ಯಾವ್ ಯು ಸೀನ್ ದ ಮೇಲ್ ಫ್ರಮ್ ಬಾಸ್? ನೀವು ಬಾಸ್ ನಿಂದ ಬಂದಂತ ಮೇಲ್ ಅನ್ನ ನೋಡಿದ್ದೀರಾ ಅಂತ ಕೇಳಲಿಕ್ಕೆ ಹ್ಯಾವ್ ಯು ಸೀನ್ ದ ಮೇಲ್ ಫ್ರಮ್ ಬಾಸ್? ದ ಪ್ರೆಸೆಂಟೇಶನ್ ವೆಂಟ್ ವೆಲ್. ಪ್ರಸ್ತುತಿ ಚೆನ್ನಾಗಿ ಆಯಿತು ಅಂದ್ರೆ ನೀವು ಯಾವಾಗ್ಲಾದ್ರೂ ಪ್ರೆಸೆಂಟೇಶನ್ ಕೊಟ್ಟಾಗ ಸೊ ಯಾರಾದ್ರೂ ಕೇಳ್ತಾರೆ ನಿಮ್ಗೆ ಹೇಗಾಯ್ತು ಅಂತ, ಅವಾಗ ಹೇಳ್ಬೋದು ದ ಪ್ರೆಸೆಂಟೇಶನ್ ವೆಂಟ್ ವೆಲ್, ಚೆನ್ನಾಗಾಯ್ತು. ಕ್ಯಾನ್ ವಿ ಹ್ಯಾವ್ ಅ ಟೀಮ್ ಮೀಟಿಂಗ್? ನಾವು ಟೀಮ್ ಮೀಟಿಂಗ್ ಅನ್ನ ನಡೆಸಬಹುದೇ? ಥ್ಯಾಂಕ್ ಯು ಫಾರ್ ಯೋರ್ ಅಸಿಸ್ಟೆನ್ಸ್. ನಿಮ್ಮ ಸಹಾಯಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಯೋರ್ ಅಸಿಸ್ಟೆನ್ಸ್. ಕೆನ್ ಯು ಪಾಸ್ ಮಿ ದ ಫೈಲ್ ಪ್ಲೀಸ್? ದಯವಿಟ್ಟು ಆ ಫೈಲ್ ಅನ್ನು ನನಗೆ ಕೊಡ್ಬೋದಾ, ರವಾನಿಸಬಹುದಾ ಅಂತ ಕೇಳ್ಬೋದು. ಐ ಹ್ಯಾವ್ ಅ ಕ್ವೆಶನ್. ನನಗೆ ಒಂದು ಪ್ರಶ್ನೆ ಇದೆ. ಐ ಹ್ಯಾವ್ ಅ ಕ್ವೆಶನ್. ಕ್ಯಾನ್ ವಿ ರೀಸ್ಕೆಡ್ಯೂಲ್ ದ ಮೀಟಿಂಗ್? ನಾವು ಮೀಟಿಂಗ್ ಸಮಯವನ್ನು ಬದಲಾಯಿಸಬಹುದೇ? ಹೇಗೆ ಕೇಳ್ತೀವಿ? ಕ್ಯಾನ್ ಯು ರೀಸ್ಕೆಡ್ಯೂಲ್ ದ ಮೀಟಿಂಗ್? ರೀಸ್ಕೆಡ್ಯೂಲ್ ಅಂತಾನು ಹೇಳ್ಬೋದು, ರೀಶೆಡ್ಯೂಲ್ ಅಂತಾನು ಹೇಳ್ಬೋದು, ಎರಡೂ ಯೂಸ್ ಮಾಡಬಹುದು. I'll be in a meeting till 4 PM. ಸಂಜೆ 4 ಗಂಟೆವರೆಗೂ ನಾನು ಮೀಟಿಂಗ್ ಅಲ್ಲಿ ಇರುತ್ತೇನೆ. I'll be in a meeting till 4 PM. Please review the draft and provide feedback. ದಯವಿಟ್ಟು ಡ್ರಾಫ್ಟ್ ಅನ್ನು ಪರಿಶೀಲಿಸಿ ಮತ್ತು ಪ್ರತಿಕ್ರಿಯೆ ನೀಡಿ. I have a suggestion. ನನ್ನ ಹತ್ರ ಒಂದು ಸಲಹೆ ಇದೆ. Let's finalize the budget. ಬಜೆಟ್ ಬಗ್ಗೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳೋಣ. Please send the details via mail. ದಯವಿಟ್ಟು ಇಮೇಲ್ ಮೂಲಕ ವಿವರಗಳನ್ನು ಕಳುಹಿಸಿ. We need to collaborate on this project. ನಾವು ಈ ಯೋಜನೆಯಲ್ಲಿ ಸಹಕರಿಸಬೇಕಾಗಿದೆ. ಹೇಗೆ ಹೇಳ್ತೀವಿ? We need to collaborate on this project. Can you share the presentation slides with me? ನೀವು ನನ್ನೊಂದಿಗೆ ಪ್ರಸ್ತುತಿ ಸ್ಲೈಡ್ಸ್ ಗಳನ್ನು ಹಂಚಿಕೊಳ್ಳಬಹುದೇ? Can you share the agenda for the meeting? ಅಜೆಂಡಾ ಅಂದ್ರೆ ಆಬ್ಜೆಕ್ಟಿವ್ ಏನು, ಯಾಕೆ ಆ ಮೀಟಿಂಗ್ ಅನ್ನ ಮಾಡ್ತಾ ಇದೀವಿ. Let's meet in the conference room. ಕಾನ್ಫರೆನ್ಸ್ ರೂಮ್ ಅಲ್ಲಿ ಭೇಟಿಯಾಗೋಣ. Let's meet in the conference room. I'll take care of the printing. So ನಾನು ಮುದ್ರಣವನ್ನ ನಾನು ನೋಡ್ಕೊಳ್ತೇನೆ. ಅಂದ್ರೆ ಪ್ರಿಂಟಿಂಗ್ ವರ್ಕ್ ಏನಾದ್ರೂ ಇದ್ರೆ ಅದನ್ನ ನಾನು ನೋಡ್ಕೊಳ್ತೇನೆ ಅಂತ ಹೇಳಲಿಕ್ಕೆ I'll take care of the printing. What's your opinion on this matter? ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಲಿಕ್ಕೆ What's your opinion on this matter? The internet seems slow. ಇಂಟರ್ನೆಟ್ ಇಂದು ನಿಧಾನವಾಗಿದೆ. The internet seems slow today. Let's schedule a team building activity. ತಂಡ ನಿರ್ಮಾಣ ಚಟುವಟಿಕೆಯನ್ನ ನಿಗದಿಪಡಿಸೋಣ. The project deadline has been extended. ಯೋಜನೆಯ ಗಡುವನ್ನು ವಿಸ್ತರಿಸಲಾಗಿದೆ. ಡೆಡ್ಲೈನ್ ಅಂದ್ರೆ ಯಾವುದೇ ಒಂದು ಕೆಲಸವನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಟೈಮ್ ಕೊಟ್ಟಿರ್ತಾರಲ್ಲ ಅದನ್ನ ಡೆಡ್ಲೈನ್ ಅಂತ ಹೇಳ್ತೀವಿ. The project deadline has been extended. ಅಂದ್ರೆ ಪ್ರಾಜೆಕ್ಟ್ ಡೆಡ್ಲೈನ್ ಅನ್ನ ಸ್ವಲ್ಪ ಮುಂದಕ್ಕೆ ಮಾಡಿದ್ದಾರೆ ಅಂತ ಅರ್ಥ. ಪ್ಲೀಸ್ ಫೈಂಡ್ ದ ಅಟ್ಯಾಚ್ಡ್ ಫೈಲ್. ಲಗತ್ತಿಸಲಾದ ದಾಖಲೆಯನ್ನು ದಯವಿಟ್ಟು ನೋಡಿ. ಪ್ಲೀಸ್ ಫೈಂಡ್ ದ ಅಟ್ಯಾಚ್ಡ್ ಫೈಲ್. ಸೊ ಯಾವಾಗ್ಲಾದ್ರೂ ಮೇಲ್ ಅಲ್ಲಿ ನೀವೇನಾದ್ರೂ ಡಾಕ್ಯುಮೆಂಟ್ಸ್ ಅನ್ನ ಲೀಕ್ಸ್ಗೆ ಅಥವಾ ಆಫೀಸಲ್ಲಿ ಯಾರಿಗಾದ್ರೂ ಕಳಿಸ್ತಿರ್ಬೇಕಾದ್ರೆ ನೀವು ಈ ತರ ಹೇಳ್ತೀರಾ, ಪ್ಲೀಸ್ ಫೈಂಡ್ ದ ಅಟ್ಯಾಚ್ಡ್ ಫೈಲ್ ಅಂತ ಹೇಳಿ ಕೆಳಗಡೆ ಅಟ್ಯಾಚ್ ಮಾಡಿ ಕಳಿಸ್ತೀರಾ, ರೈಟ್? ಕ್ಯಾನ್ ಯು ಬುಕ್ ಅ ಕಾನ್ಫರೆನ್ಸ್ ರೂಮ್ ಫಾರ್ ಟುಮಾರೋಸ್ ಮೀಟಿಂಗ್? ನಾಳೆಯ ಸಭೆಗಾಗಿ ಅಥವಾ ನಾಳೆ ಮೀಟಿಂಗಿಗಾಗಿ ನೀವು ಕಾನ್ಫರೆನ್ಸ್ ರೂಮ್ ಅನ್ನ ಕಾಯ್ದಿರಿಸಬಹುದಾ, ಅಂದ್ರೆ ಬುಕ್ ಮಾಡಬಹುದಾ ಅಂತ ಅರ್ಥ. ಐ ಅಪ್ರಿಶಿಯೇಟ್ ಯುವರ್ ಹಾರ್ಡ್ ವರ್ಕ್. ನಿಮ್ಮ ಶ್ರಮವನ್ನ ನಾನು ಪ್ರಶಂಸಿಸುತ್ತೇನೆ. ಐ ಅಪ್ರಿಶಿಯೇಟ್ ಯುವರ್ ಹಾರ್ಡ್ ವರ್ಕ್. ಕ್ಯಾನ್ ವಿ ಹ್ಯಾವ್ ಅ ಕ್ವಿಕ್ ಕ್ಯಾಚ್ ಅಪ್? ನಾವು ಬೇಗನೆ ಭೇಟಿ ಆಗ್ಬೋದಾ, ಅಂದ್ರೆ ತುಂಬಾ ಕಡಿಮೆ ಟೈಮ್ಗೆ ನಾವು ಯಾರನ್ನಾದ್ರೂ ಭೇಟಿ ಆಗ್ಬೇಕಂತ ಹೇಳಿದಾಗ ಹೇಳ್ಬೋದು ಕ್ಯಾನ್ ವಿ ಹ್ಯಾವ್ ಅ ಕ್ವಿಕ್ ಕ್ಯಾಚ್ ಅಪ್. I'll send you the meeting minutes shortly. I'll send you the meeting minutes shortly. ಅಂದ್ರೆ ನಾನು ನಿಮಗೆ ಸಭೆಯ ವಿವರಗಳನ್ನು ಶೀಘ್ರದಲ್ಲೇ ಕಳಿಸುತ್ತೇನೆ. Let's arrange a farewell party for our colleague. ನಮ್ಮ ಸಹೋದ್ಯೋಗಿಗೆ ವಿದಾಯ ಪಾರ್ಟಿಯನ್ನು ಏರ್ಪಡಿಸೋಣ. I'll be out of the office on a business trip. ನಾನು ಬಿಸಿನೆಸ್ ಟ್ರಿಪ್ ಮೇಲೆ ಕಚೇರಿಯಿಂದ ಹೊರಗುಳಿಯುತ್ತೇನೆ.
Let's meet with a client to discuss the project. ಯೋಜನೆಯ ಕುರಿತು ಚರ್ಚಿಸಲು ಕ್ಲೈಂಟ್ ನೊಂದಿಗೆ ಭೇಟಿಯಾಗೋಣ. ಹೇಗೆ ಹೇಳ್ತೀವಿ? Let's meet with a client to discuss the project. Please double check the figures before submitting the report. ದಯವಿಟ್ಟು ರಿಪೋರ್ಟ್ ಅನ್ನು ಸಲ್ಲಿಸುವ ಮೊದಲು ಅಂಕಿಅಂಶಗಳನ್ನು 2 ಬಾರಿ ಪರಿಶೀಲಿಸಿ. ಅಂದ್ರೆ ನೀವು ಏನ್ ಫಿಗರ್ಸ್ ಕೊಟ್ಟಿರ್ತೀರಾ, ಫಾರ್ ಎಕ್ಸಾಂಪಲ್ ಬಜೆಟ್ ಏನಾದ್ರೂ ಇದ್ದಾಗ, ಫೈನಾನ್ಷಿಯಲ್ ರಿಲೇಟೆಡ್ ಏನಾದ್ರೂ ಇದ್ದಾಗ ಅದನ್ನೇ ಮತ್ತೊಂದ್ ಸಾರಿ ಚೆಕ್ ಮಾಡಿ ಅಂತ ಹೇಳಲಿಕ್ಕೆ ಯೂಸ್ ಮಾಡಬಹುದು. ಪ್ಲೀಸ್ ಡಬಲ್ ಚೆಕ್ ದ ಫಿಗರ್ಸ್ ಬಿಫೋರ್ ಸಬ್ಮಿಟಿಂಗ್ ದ ರಿಪೋರ್ಟ್. ಐ ಹ್ಯಾವ್ ಅ ಸಜೆಷನ್ ಫಾರ್ ಇಂಪ್ರೂವಿಂಗ್ ಎಫಿಷಿಯನ್ಸಿ. ದಕ್ಷತೆಯನ್ನು ಸುಧಾರಿಸಲು ನಾನು ಸಲಹೆಯನ್ನ ಹೊಂದಿದ್ದೇನೆ ಅಥವಾ ನನ್ನ ಹತ್ರ ಒಂದು ಸಲಹೆ ಇದೆ. ಐ ಹ್ಯಾವ್ ಅ ಸಜೆಷನ್ ಫಾರ್ ಇಂಪ್ರೂವಿಂಗ್ ಎಫಿಷಿಯನ್ಸಿ. I'll forward you the updated schedule. ನವೀಕರಿಸಿದ ವೇಳಾಪಟ್ಟಿಯನ್ನು ನಾನು ನಿಮಗೆ ಸೆಂಡ್ ಮಾಡ್ತೇನೆ ಅಂದ್ರೆ ರವಾನಿಸುತ್ತೇನೆ. Have a great weekend. ನಿಮ್ಮ ವಾರಾಂತ್ಯ ಚೆನ್ನಾಗಿರ್ಲಿ. Have a great weekend. Let's set up a virtual meeting. Virtual ಸಭೆಯನ್ನ ಅಥವಾ virtual meeting ಅನ್ನ ವ್ಯವಸ್ಥೆ ಮಾಡೋಣ. Let's set up a virtual meeting. I'll handle the client's inquiries. ಗ್ರಾಹಕರ ವಿಚಾರಣೆಗಳನ್ನು ಅಂದ್ರೆ ಕ್ಲೈಂಟ್ಗಳ ವಿಚಾರಣೆಗಳನ್ನು ನಾನು ನಿಭಾಯಿಸ್ತೇನೆ ಅಂತ ಹೇಳಲಿಕ್ಕೆ ಅಥವಾ ನಾನು ಹ್ಯಾಂಡಲ್ ಮಾಡ್ತೇನೆ ಅಂತ ಹೇಳಲಿಕ್ಕೆ I'll handle the client's inquiries. Do you have any suggestion for team building activities? ತಂಡ ನಿರ್ಮಾಣ ಚಟುವಟಿಕೆಗಳಿಗೆ ನೀವು ಯಾವುದೇ ಸಲಹೆಯನ್ನು ಹೊಂದಿದ್ದೀರಾ ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಸಜೆಷನ್ಸ್ ಇದೆಯಾ ಅಂತ ಕೇಳಲಿಕ್ಕೆ Do you have any suggestion for team building activities? I need your input on this matter. ಈ ವಿಷಯದಲ್ಲಿ ನನಗೆ ನಿಮ್ಮ ಸಹಾಯ ಬೇಕು. Let's share the workload to finish on time. ಅಂದ್ರೆ ಸಮಯಕ್ಕೆ ಸರಿಯಾಗಿ ಕೆಲಸವನ್ನ ಮುಗಿಸ್ಲಿಕ್ಕೆ ನಾವು ಕೆಲಸದ ಹೊರೆಯನ್ನ ಹಂಚಿಕೊಳ್ಳೋಣ ಅಂತ ಅರ್ಥ. Can you give me a hand with this task? ಅಂದ್ರೆ ಈ ಕಾರ್ಯದಲ್ಲಿ ನೀವು ನನಗೆ ಕೈ ನೀಡಬಹುದೇ? ಇದರ ಅರ್ಥ ಏನು? ಸಹಾಯ ಮಾಡಬಹುದೇ? Can you give me a hand with this task? Let's organize a team lunch. ತಂಡದ ಊಟವನ್ನ ಆಯೋಜಿಸೋಣ. Let's organize a team lunch. Thank you for your cooperation. ನಿಮ್ಮ ಸಹಕಾರಕ್ಕಾಗಿ ಧನ್ಯವಾದಗಳು. The team achieved its target. ತಂಡವು ತನ್ನ ಗುರಿಯನ್ನ ಸಾಧಿಸಿತು. The team achieved its target. Can you send me the meeting agenda again? ನೀವು ನನಗೆ ಮತ್ತೆ ಸಭೆಯ ಕಾರ್ಯಸೂಚಿಯನ್ನ ಕಳಿಸಬಹುದಾ? ಸೊ ಮತ್ತೆ ಕಳಿಸಬಹುದಾ ಅಂತ ಕೇಳಲಿಕ್ಕೆ ಅಗೇನ್ ಅಂತ ಯೂಸ್ ಮಾಡ್ತಾ ಇದೀವಿ. Please review the latest changes in the document. ದಯವಿಟ್ಟು ಡಾಕ್ಯುಮೆಂಟ್ ನಲ್ಲಿ ಇತ್ತೀಚಿನ ಬದಲಾವಣೆಗಳನ್ನು ಪರಿಶೀಲಿಸಿ. Please review the latest changes in the document. Let's celebrate our project completion. ನಮ್ಮ ಪ್ರಾಜೆಕ್ಟ್ ಪೂರ್ಣಗೊಂಡಿರೋದನ್ನ ಆಚರಿಸೋಣ. ಸೊ ನೀವು ಯಾವುದೋ ಒಂದು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿದಾಗ ನೀವು ಹೇಳ್ಬೋದು Let's celebrate our project completion. Let's implement the new process. ಹೊಸ ಪ್ರಕ್ರಿಯೆಯನ್ನ ಜಾರಿಗೆ ತರೋಣ. Let's implement the new process. Can you explain this concept to me? ನೀವು ಈ ಕಾನ್ಸೆಪ್ಟ್ ಅನ್ನ ನನಗೆ ವಿವರಿಸಬಹುದಾ? I need your approval on this matter. ಈ ವಿಷಯದಲ್ಲಿ ನನಗೆ ನಿಮ್ಮ ಅನುಮೋದನೆ ಬೇಕು. I need your approval on this matter. Let's create a task list for the upcoming week. ಮುಂಬರುವ ವಾರಕ್ಕಾಗಿ ಕಾರ್ಯಪಟ್ಟಿಯನ್ನು ರಚಿಸೋಣ. ಅಂದ್ರೆ ಏನೇನ್ ಕೆಲಸ ಮಾಡಬೇಕು ನೆಕ್ಸ್ಟ್ ವೀಕ್ ಅಲ್ಲಿ, ಅದಕ್ಕೆ Let's create a task list for the upcoming week. Thank you for your patience. ನಿಮ್ಮ ಸಹನೆಗೆ ಧನ್ಯವಾದಗಳು. Thank you for your patience. Can we have a team outing this month? ಈ ತಿಂಗಳು ನಾವು ತಂಡದ ಪ್ರವಾಸವನ್ನು ಮಾಡಬಹುದೇ? ಸೊ ಇದೆಲ್ಲರಿಗೂ ಬೇಕಿರುತ್ತಲ್ಲ, so you can ask this. Can we have a team outing this month? I have a doctor's appointment at 3 p.m. ನನಗೆ ಮಧ್ಯಾಹ್ನ 3 ಗಂಟೆಗೆ ವೈದ್ಯರ ಅಪಾಯಿಂಟ್ಮೆಂಟ್ ಇದೆ. I have a doctor's appointment at 3 p.m. Can you give me some feedback on my presentation? ನನ್ನ ಪ್ರಸ್ತುತಿಯ ಬಗ್ಗೆ ನೀವು ನನಗೆ ಸ್ವಲ್ಪ ಪ್ರತಿಕ್ರಿಯೆ ನೀಡಬಹುದೇ? ಅಂದ್ರೆ ಫೀಡ್ಬ್ಯಾಕ್, ಅದರಲ್ಲಿ ಏನ್ ತಪ್ಪಿದೆ, ಏನ್ ಸರಿ ಇದೆ ಅಥವಾ ಯಾವ್ದು ಚೆನ್ನಾಗಿದೆ, ಸೊ ಏನಾದ್ರೂ ನಿಮ್ಮ ಒಂದು ಇನ್ಪುಟ್ಸ್ ಅನ್ನ ಕೊಡಿ ಅಂತ ಹೇಳಲಿಕ್ಕೆ ಹೇಗೆ ಹೇಳ್ತೀವಿ? ಫೀಡ್ಬ್ಯಾಕ್ ಅಂತ ಹೇಳ್ತೀವಿ. Can you give me some feedback on my presentation? Let's conduct team building workshop. ತಂಡ ಕಟ್ಟುವ ಕಾರ್ಯಾಗಾರ ನಡೆಸೋಣ. Let's conduct team building workshop. I'll send you the details via chat. ನಾನು ನಿಮಗೆ ಚಾಟ್ ಮೂಲಕ ವಿವರಗಳನ್ನು ಕಳುಹಿಸ್ತೇನೆ. Let's analyze the market trends. ಮಾರುಕಟ್ಟೆ ಪ್ರವೃತ್ತಿಯನ್ನ ವಿಶ್ಲೇಷಿಸೋಣ ಅಂತ ಹೇಳ್ಬೋದು. Let's analyze the market trend. ಇದು ಯೂಶುವಲಿ ನೀವು ಮಾಡುವಂತ ಕೆಲಸ ಬಿಸ್ನೆಸ್ ರಿಲೇಟೆಡ್ ಇದ್ದಾಗ ಇದನ್ನ ಯೂಸ್ ಮಾಡಬಹುದು. Can you attend the conference on behalf of our team?
ನಮ್ಮ ತಂಡದ ಪರವಾಗಿ ನೀವು ಮೇಳನದಲ್ಲಿ ಭಾಗವಹಿಸಬಹುದೇ? ಹೇಗೆ ಕೇಳ್ತೀರಾ? ಕ್ಯಾನ್ ಯು ಅಟೆಂಡ್ ದ ಕಾನ್ಫರೆನ್ಸ್ ಆನ್ ಬಿಹಾಫ್ ಆಫ್ ಅವರ್ ಟೀಮ್? I'll share the meeting agenda with everyone. ನಾನು ಸಭೆಯ ಕಾರ್ಯಸೂಚಿಯನ್ನ ಎಲ್ಲರೊಂದಿಗೆ ಹಂಚಿಕೊಳ್ತೇನೆ. I'll share the meeting agenda with everyone. Let's create a project timeline. Project timeline ಅನ್ನ ರಚಿಸೋಣ. Let's create a project timeline. The company is growing rapidly. ಕಂಪನಿ ವೇಗವಾಗಿ ಬೆಳೆಯುತ್ತಾ ಇದೆ. Let's congratulate the team on their success. ತಂಡದ ಯಶಸ್ಸಿಗೆ ಅಭಿನಂದನೆ ಸಲ್ಲಿಸೋಣ. Let's congratulate the team on their success. I have conflict with my project deadline. ನನ್ನ ಪ್ರಾಜೆಕ್ಟ್ ಡೆಡ್ಲೈನ್ ನೊಂದಿಗೆ ನನಗೆ ಸಂಘರ್ಷವಿದೆ. I have a conflict with my project deadline. ಇದರ ಅರ್ಥ ಏನ್ ಬರುತ್ತೆ ಅಂದ್ರೆ, ನಿಮ್ಮ ಒಂದು ಪ್ರಾಜೆಕ್ಟ್ ಎಂಡ್ ಡೇಟ್ ಬರ್ತಾ ಇದೆ, ಇಷ್ಟು ಟೈಮ್ ಅಲ್ಲಿ ನೀವು ಸಬ್ಮಿಟ್ ಮಾಡ್ಬೇಕು, ಆ ಡೇಟ್ ಕೂಡ ಬರ್ತಾ ಇದೆ, ಅದೇ ಟೈಮ್ಗೆ ನಿಮ್ಗೆ ಬೇರೆ ಒಂದು ಕೆಲಸನೂ ಇದೆ, ಕಾನ್ಫ್ಲಿಕ್ಟ್ ಆಗ್ತಾ ಇದೆ ಅಂತ ಅರ್ಥ. Can you help me prepare for the presentation? ಪ್ರಸ್ತುತಿ ತಯಾರಿಸಲು ನೀವು ನನಗೆ ಸಹಾಯ ಮಾಡಬಹುದೇ? Can you help me prepare for the presentation? I'll mail you the project updates. ಪ್ರಾಜೆಕ್ಟ್ ನವೀಕರಣಗಳನ್ನು ನಾನು ನಿಮಗೆ ಮೇಲ್ ಮಾಡ್ತೇನೆ. I'll mail you the project updates. Can you summarize the key points of the meeting? ಸಭೆಯ ಪ್ರಮುಖ ಅಂಶಗಳನ್ನು ನೀವು ಸಂಕ್ಷಿಪ್ತಗೊಳಿಸಬಹುದೇ? ಹೇಗೆ ಹೇಳ್ತೀರಾ? Can you summarize the key points of the meeting? The project is in progress. The project is in progress. ಯೋಜನೆ ಪ್ರಗತಿಯಲ್ಲಿದೆ. The project is in progress. Can you help me with this technical issue? ಈ ತಾಂತ್ರಿಕ ಸಮಸ್ಯೆಯಲ್ಲಿ ನೀವು ನನಗೆ ಸಹಾಯ ಮಾಡಬಹುದೇ? Can you help me with this technical issue? ನಿಮ್ಗೆ ಲ್ಯಾಪ್ಟಾಪ್ ಅಲ್ಲಾಗ್ಲಿ ಎಲ್ಲೇ ಒಂದು ಪ್ರಾಬ್ಲಮ್ ಬಂದಾಗ ನೀವು ಈ ತರ ಕೇಳ್ಬೋದು. Can you help me with this technical issue? I'll follow up with the client regarding their feedback. ಕ್ಲೈಂಟ್ ಅವರ ಪ್ರತಿಕ್ರಿಯೆಗೆ ಸಂಬಂಧಿಸಿದಂತೆ ನಾನು ಅವರನ್ನ ಸಂಪರ್ಕಿಸುತ್ತೇನೆ. I'll follow up with the client regarding their feedback. ರಿಗಾರ್ಡಿಂಗ್ ಅಂದ್ರೆ ಸಂಬಂಧಿಸಿದಂತೆ ಅಂತ ಅರ್ಥ. I'll follow up with the client regarding their feedback. Can you share the project timeline with the team? ನೀವು ತಂಡದ ಜೊತೆಗೆ ಯೋಜನೆಯ ಟೈಮ್ಲೈನ್ ಅನ್ನು ಹಂಚಿಕೊಳ್ಳಬಹುದೇ? Can you share the project timeline with the team? Can you attend the training session on my behalf? ನನ್ನ ಪರವಾಗಿ ನೀವು ತರಬೇತಿಗೆ ಹಾಜರಾಗಬಹುದೇ ಅಂತ ಕೇಳಲಿಕ್ಕೆ Can you attend the training session on my behalf? I'll update the team on the project status. ಯೋಜನೆಯ ಸ್ಥಿತಿಯ ಕುರಿತು ನಾನು ತಂಡಕ್ಕೆ ಅಪ್ಡೇಟ್ ಮಾಡ್ತೇನೆ ಅಂದ್ರೆ ತಿಳಿಸ್ಕೊಡ್ತೇನೆ ಅಂತ ಅರ್ಥ. I'll update the team on the project status. I'll send out the meeting reminders to all the team members. ಅಂದ್ರೆ ನಾವು ರಿಮೈಂಡರ್ಸ್ ಇಟ್ಕೊಳ್ತೀವಲ್ಲ ನಮ್ಗೆ ನೆನಪಾಗ್ಲಿಕ್ಕೆ, ಆತರ ನಾವು ಮೇಲ್ಸ್ ಅಲ್ಲೂ ಕಳಿಸಬಹುದು. ನಾನು ಎಲ್ಲಾ ತಂಡದ ಸದಸ್ಯರಿಗೆ ಸಭೆಯ ಜ್ಞಾಪನೆಗಳನ್ನ ಕಳಿಸ್ತೇನೆ. I'll send out the meeting reminders to all the team members. I'll forward you the contact details of the new client. ಹೊಸ ಕ್ಲೈಂಟ್ ನ ಸಂಪರ್ಕ ವಿವರಗಳನ್ನು ನಾನು ನಿಮ್ಗೆ ಕೊಡ್ತೇನೆ ಅಥವಾ ನಾನು ನಿಮ್ಗೆ ಸೆಂಡ್ ಮಾಡ್ತೇನೆ ಅಂತ ಹೇಳಲಿಕ್ಕೆ I'll forward you the contact details of the new client. Can you share your expertise during training session? ತರಬೇತಿ ಅವಧಿಯಲ್ಲಿ ನಿಮ್ಮ ಪರಿಣತಿಯನ್ನು ನೀವು ಹಂಚಿಕೊಳ್ಳಬಹುದೇ ಅಂತ ಕೇಳಲಿಕ್ಕೆ Can you share your expertise during training session? ಇದರ ಅರ್ಥ ಏನಂದ್ರೆ, ನೀವು ಮತ್ತೆ ನಿಮ್ಮ ಕಲೀಗ್ ಒಂದು ಟ್ರೈನಿಂಗ್ ಸೆಷನ್ ಅನ್ನ ಅಟೆಂಡ್ ಮಾಡಿರ್ತೀರಾ. ಅದರಲ್ಲಿ ಅವರಿಗೆ ತಿಳಿದಿರುವಂತ, ಅವರಿಗೆ ಅರ್ಥ ಆಗಿರುವಂತ ಇಂಪಾರ್ಟೆಂಟ್ ಪಾಯಿಂಟ್ಸ್, ಎಕ್ಸ್ಪರ್ಟೈಸ್ ಏನಿರುತ್ತೆ ಅದನ್ನ ನೀವು ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅಂತ. Can you take notes during the training? ತರಬೇತಿ ಸಮಯದಲ್ಲಿ ನೀವು ಟಿಪ್ಪಣಿಗಳನ್ನ ತೆಗೆದುಕೊಳ್ಳಬಹುದೇ? Can you take notes during the training? ನಾವೆಲ್ಲ ಏನಾದ್ರೂ ಒಂದು ಟ್ರೈನಿಂಗ್ ಅಟೆಂಡ್ ಮಾಡ್ತಿರೋವಾಗ ನೋಟ್ಸ್ ಮಾಡ್ಕೊಳ್ತೀವ ಅಂದ್ರೆ ಬರ್ಕೊಳ್ತೀವಲ್ಲ, ಅದನ್ನ ನಾವು ನೋಟ್ಸ್ ಅಂತ ಹೇಳ್ತೀವಿ. I'll notify everyone about the change in the schedule. ವೇಳಾಪಟ್ಟಿಯಲ್ಲಿನ ಬದಲಾವಣೆಯ ಬಗ್ಗೆ ನಾನು ಎಲ್ರಿಗೂ ತಿಳಿಸ್ತೇನೆ. Can you handle the technical aspects of the project? ನೀವು ಯೋಜನೆಯ ತಾಂತ್ರಿಕ ಅಂಶಗಳನ್ನು ನಿಭಾಯಿಸಬಹುದೇ? Let's collaborate with the design team for the new project. ಹೊಸ ಯೋಜನೆಗಾಗಿ ವಿನ್ಯಾಸ ತಂಡದೊಂದಿಗೆ ಸಹಕರಿಸೋಣ. ಇದು ಡಿಫರೆಂಟ್ ಒಂದು ಟೀಮ್ ಜೊತೆಗೆ ನಾವು ಕೊಲಾಬ್ರೇಟ್ ಮಾಡೋಣ ಅಂತ ಹೇಳಲಿಕ್ಕೆ Let's collaborate with the design team for the new project. Can you follow up with the old list of customers? ನೀವು ಹಳೆಯ ಗ್ರಾಹಕರ ಪಟ್ಟಿಯನ್ನು ಸಂಪರ್ಕಿಸಬಹುದೇ? ಫಾಲೋ ಅಪ್ ಅಂತ ಅಂದ್ರೆ ಸಂಪರ್ಕಿಸೋದಂತ ನಾವು ಬಿಸಿನೆಸ್ ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಮಾಡ್ತೀವಿ. ಫಾಲೋ ಅಪ್, I'll follow up ಅಂದ್ರೆ ನಾನು ಸಂಪರ್ಕಿಸ್ತೇನೆ ಅಂತ ಅರ್ಥ.
ಐ ಆಮ್ ಥಿಂಕಿಂಗ್ ಟು ಸ್ವಿಚ್ ಟು ಅನದರ್ ಕಂಪನಿ. ನಾನು ಬೇರೆ ಕಂಪನಿಗೆ ಬದಲಾಯಿಸಲು ಯೋಚಿಸ್ತಾ ಇದ್ದೇನೆ. ಅಂದ್ರೆ ಇವಾಗ ನಾವು ಯೂಶುವಲಿ ಹೇಳ್ತೀವಲ್ಲ ಇದನ್ನ, ನಾನು ಬೇರೆ ಕಂಪ್ನಿಗೆ ಹೋಗ್ಬೇಕಂತ ಅನ್ಕೊಂಡಿದೀನಿ, ಇಲ್ಲಿ ಸ್ಯಾಲರಿ ಚೆನ್ನಾಗಿಲ್ಲ, ಆ ತರ ನೀವು ಕಲೀಗ್ಸ್ ಜೊತೆ ಡಿಸ್ಕಷನ್ ಮಾಡ್ತಾ ಇರ್ತೀರಾ, ರೈಟ್? ಸೊ ಆ ಟೈಮ್ ಅಲ್ಲಿ ನೀವು ಯೂಸ್ ಮಾಡ್ಬೋದು ಐ ಆಮ್ ಥಿಂಕಿಂಗ್ ಟು ಸ್ವಿಚ್ ಟು ಅನದರ್ ಕಂಪನಿ. ಸಾರಿ ಸರ್, ಐ ಆಮ್ ರಿಸೈನಿಂಗ್ ಬಿಕಾಸ್ ಆಫ್ ಮೈ ಪರ್ಸನಲ್ ಇಶ್ಯೂಸ್. ಸೊ ನೀವು ರಿಸೈನ್ ಮಾಡುವಾಗ ಇದನ್ನ ಹೇಳ್ಬೋದು. ಯಾಕೆ ಅಂತ ಕೇಳಿದಾಗ ರೀಸನ್ ಪರ್ಸನಲ್ ಇಶ್ಯೂಸ್ ಇರುತ್ತೆ, ರೈಟ್? ಸಾರಿ ಸರ್, ಐ ಆಮ್ ರಿಸೈನಿಂಗ್ ಬಿಕಾಸ್ ಆಫ್ ಮೈ ಪರ್ಸನಲ್ ಇಶ್ಯೂಸ್. ಕ್ಷಮಿಸಿ ಸರ್, ನನ್ನ ವೈಯಕ್ತಿಕ ಸಮಸ್ಯೆಗಳಿಂದ ನಾನು ರಾಜೀನಾಮೆ ನೀಡ್ತಾ ಇದ್ದೇನೆ. I learned so much in this office and I would like to thank all my colleagues. ಸೊ ಈ ಸೆಂಟೆನ್ಸಸ್ ಅನ್ನ ನೀವು ರಿಸೈನ್ ಮಾಡಿದಾಗ ಏನೋ ಒಂದು ಮಾತಾಡಿ ಅಂತ ನಿಮ್ಗೆ ಅವಕಾಶ ಕೊಟ್ಟಾಗ, ಅಪಾರ್ಚುನಿಟಿ ಕೊಟ್ಟಾಗ, ಸೊ ನೀವು ಹೇಳ್ಬೋದು ಐ ಲರ್ನ್ ಸೋ ಮಚ್ ಇನ್ ದಿಸ್ ಆಫೀಸ್. ಈ ಆಫೀಸ್ ಅಲ್ಲಿ ನಾನು ತುಂಬಾ ಕಲ್ತಿದ್ದೇನೆ. ಅಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಮೈ ಕಲೀಗ್ಸ್, ಅಂದ್ರೆ ನನ್ನ ಸಹೋದ್ಯೋಗಿಗಳಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ಅಂತ ಅರ್ಥ. ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಯು. ನಿಮ್ಮೊಂದಿಗೆ ಕೆಲಸ ಮಾಡುವುದು ತುಂಬಾ ಚೆನ್ನಾಗಿತ್ತು. ಸೊ ಇದ್ರ ಅರ್ಥ, ಯಾರ್ದಾದ್ರ ಜೊತೆಗೆ ನೀವು ಒಂದು ಪ್ರಾಜೆಕ್ಟ್ ಮಾಡಿದಾಗ ಅಥವಾ ಒಂದು ಕೆಲಸ ಮಾಡಿದಾಗ, ಒಂದು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದಾಗ ನೀವು ಹೇಳ್ಬೋದು ನಿಮ್ ಜೊತೆ ಕೆಲಸ ಮಾಡಿ ತುಂಬಾ ಖುಷಿ ಆಯ್ತು, ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಯು. ಆಲ್ ಮೈ ಟೀಮ್ ಮೇಟ್ಸ್ ಆರ್ ರಿಯಲಿ ಸಪೋರ್ಟಿವ್. ನನ್ನ ತಂಡದ ಎಲ್ಲಾ ಸದಸ್ಯರು ನಿಜವಾಗಿಯೂ ಬೆಂಬಲಿಸುತ್ತಾರೆ. ಆಲ್ ಮೈ ಟೀಮ್ ಮೇಟ್ಸ್ ಆರ್ ರಿಯಲಿ ಸಪೋರ್ಟಿವ್. ಕುಡ್ ಯು ಪ್ಲೀಸ್ ಅಪ್ರೂವ್ ಮೈ ಲೀವ್ ಅಪ್ಲಿಕೇಶನ್? ದಯವಿಟ್ಟು ನನ್ನ ರಜೆ ಅರ್ಜಿಯನ್ನು ಅನುಮೋದಿಸಬಹುದೇ, ಅಂದ್ರೆ ಅಪ್ರೂವ್ ಮಾಡಬಹುದೇ. ಇದನ್ನ ಯೂಶುವಲಿ ನೀವು ಬಾಸಿಗೆ ಕೇಳ್ತೀರಿ. ಐ ನೀಡ್ ಟು ಡಿಸ್ಕಸ್ ಅಬೌಟ್ ದಿಸ್ ವಿತ್ ಟೀಮ್ ಲೀಡ್. ನಾನು ತಂಡದ ನಾಯಕನೊಂದಿಗೆ ಈ ಬಗ್ಗೆ ಚರ್ಚಿಸಬೇಕಾಗಿದೆ. ಐ ನೀಡ್ ಟು ಡಿಸ್ಕಸ್ ಅಬೌಟ್ ದಿಸ್ ವಿತ್ ದ ಟೀಮ್ ಲೀಡ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ಮೋರ್ ಅಪಾರ್ಚುನಿಟೀಸ್. ಹೆಚ್ಚಿನ ಅವಕಾಶಗಳಿಗಾಗಿ ಎದುರು ನೋಡ್ತಾ ಇದ್ದೇನೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ಮೋರ್ ಅಪಾರ್ಚುನಿಟೀಸ್. ಐ ವಿಶ್ ಟು ವರ್ಕ್ ಹಿಯರ್ ಅಗೇನ್. ನಾನು ಮತ್ತೆ ಇಲ್ಲಿ ಕೆಲಸ ಮಾಡಲು ಬಯಸುತ್ತೇನೆ. ಸೊ ನೀವು ರಿಸೈನ್ ಮಾಡಿ ಹೋಗುವಾಗ ಈ ತರ ಮಾತನ್ನ ಹೇಳಿದಾಗ ನೀವು ಕಂಪನಿ ಜೊತೆಗೆ ಒಳ್ಳೆ ಒಂದು ಸಂಬಂಧವನ್ನ ಬೆಳೆಸ್ಕೊಳ್ತಾ ಇದ್ದೀರಾ ಅಂತ ಅರ್ಥ. ಸೊ ಹಿಯರ್ ಇಸ್ ದ ಎಂಡ್ ಆಫ್ ದ ವಿಡಿಯೋ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ರೆ ಅಥವಾ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಅಂಡ್ ಹೊಸದಾಗಿ ಏನಾದ್ರೂ ಚಾನೆಲ್ ಅನ್ನ ವಿಸಿಟ್ ಮಾಡಿದ್ರೆ, ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾಗಿರುವಂತ ಟಾಪಿಕ್ಸ್ ಏನಾದ್ರೂ ಇದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬೈ ಬೈ.